ಜೀನಾಗೆ ಸಂಪಾದಕತ್ವದಲ್ಲಿ ಜಿಎನ್ಎಸ್ ನ್ಯೂಸ್ ಸಾಗರ್ ಸುತ್ತದ ಆಚೆ ಈಚೆ ಭಾನುವಾರದ ನ್ಯೂಸ್ ಅಪ್ಡೇಟ್ಗೆ ತಮಗೆ ಸ್ವಾಗತ. ಮುಖ್ಯಾಂಶಗಳು: ಸಾಗರದಲ್ಲಿ ಲಯನ್ಸ್ ಕ್ಲಬ್ ಆಶ್ರಯದಲ್ಲಿ ಮನೆ ಮನ ಸಾಹಿತ್ಯ ಕಾರ್ಯಕ್ರಮ. ಸಾಹಿತ್ಯ ಮನೆ ಮನಕ್ಕೆ ತಲುಪಿಸಲು ಮನೆ ಮನ ಸಾಹಿತ್ಯ ಪೂರಕವಾಗಿದೆ ಎಂದ ಡಿ ಮಂಜುನಾಥ್. ಕೇಡಲಸರ ರೂಪಶ್ರೀ ಪದವಿ ಪೂರ್ವ ಕಾಲೇಜಿನಲ್ಲಿ ಯಕ್ಷಪದಗಾನ ಸಂಪನ್ನ. ಪ್ರೇಕ್ಷಕರ ಮನಗೆದ್ದ ರಾಘವೇಂದ್ರ ಆಚಾರ್ಯ ಜನ್ಸಾಲೆ, ಹಿಲ್ಲೂರು ರಾಮಕೃಷ್ಣ ಹೆಗಡೆ, ಕಾವ್ಯಶ್ರೀ ಅಜ್ಜೇರು ಕಂಠಸಿರಿ. ಈಗ ಸುದ್ದಿಯ ವಿವರ. ಜನರು ಇರುವಲ್ಲಿಯೇ ಸಾಹಿತ್ಯದ ರಥ ಎಳೆದೊಯ್ಯುವ ಪ್ರಯತ್ನದ ಭಾಗವೇ ಮನೆ ಮನೆ ಸಾಹಿತ್ಯ ಎಂದು ಕನ್ನಡ ಸಾಹಿತ್ಯ ಪರಿಷತ್ ಜಿಲ್ಲಾಧ್ಯಕ್ಷ ಡಿ ಮಂಜುನಾಥ್ ತಿಳಿಸಿದರು. ಸಾಗರದ ಲಯನ್ಸ್ ಭವನದಲ್ಲಿ ಶನಿವಾರ ಲಯನ್ಸ್ ಸಂಸ್ಥೆ, ಜಿಲ್ಲಾ ಕನ್ನಡ ಸಾಹಿತ್ಯ ಮತ್ತು ಸಾಂಸ್ಕೃತಿಕ ವೇದಿಕೆ ವತಿಯಿಂದ ಕನ್ನಡ ರಾಜ್ಯೋತ್ಸವ ಅಂಗವಾಗಿ ಹಮ್ಮಿಕೊಳ್ಳಲಾಗಿದ್ದ 243ನೇ ಮನೆ ಮನ ಸಾಹಿತ್ಯ ಹುಣ್ಣಿಮೆ ಕಾರ್ಯಕ್ರಮ ಉದ್ಘಾಟಿಸಿ ಅವರು ಮಾತನಾಡುತ್ತಿದ್ದರು. ಲಯನ್ಸ್ ಸಂಸ್ಥೆ ಅಧ್ಯಕ್ಷ ಡಾಕ್ಟರ್ ಪ್ರಸನ್ನ ಟಿ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದರು. ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ವೇಟಿಸ್ವಾಮಿ, ರಾಘವೇಂದ್ರ ಜಿಎಚ್, ಕೀರ್ತಿ ಎಲ್ಎಚ್, ಸತ್ಯನಾರಾಯಣ್ ಶಿರವಂತೆ, ಸೋಮಶೇಖರ್, ಜಿಯಾವುಲ್ಲಾ, ಸದಾನಂದ್, ವಿನಯ್ ಕುಮಾರ್ ಇನ್ನಿತರರು ಹಾಜರಿದ್ದರು. ಕವನ ಇರುತ್ತೆ, ಅನಿಗವನ ಇರುತ್ತೆ, ವಿಚಾರ ಇರುತ್ತೆ. ಈ ಎಲ್ಲವನ್ನ ಒಳಗೊಂಡು ಸುಮಾರು ಒಂದು 2-2.5 ತಾಸಿನ ಕಾರ್ಯಕ್ರಮ ಆಗಿ ರೂಪಿಸಿಕೊಂಡು ಬಂದಿದೆ. 20 ವರ್ಷ ಆಯಿತು. 20 ವರ್ಷ 240ನೇಯ ಕಾರ್ಯಕ್ರಮದ ಸಂದರ್ಭದಲ್ಲಿ ಆಚರಣೆ ಮಾಡಿ ಬಹುಶಃ ನಮ್ಮ ಈ ಕಾರ್ಯಕ್ರಮ ಇಲ್ಲಿವರೆಗೆ ನಡೆದು ಬಂದಿದ್ದರ ಏನು ನಮ್ಮ ಜನಪದ ಸಾಹಿತ್ಯ ಹೇಳುತ್ತಲ್ಲ, ಅಪ್ಪ ಕೊಟ್ಟ ಎಮ್ಮೆ ಅದನ್ನು ಹೊಡ್ಕೊಂಡು ಮಗುವನ್ನು ಕಂಕಲ್ಲಿಟ್ಕೊಂಡು ಅಪ್ಪ ಅಮ್ಮ ಕೊಟ್ಟಂಥ ಆ ಕೊಡುಗೆಯನ್ನು ಹೊತ್ಕೊಂಡು ಬರುವಾಗ ಒಮ್ಮೆ ತಿಟ್ಟತ್ತಿ ತಿರುಗಿ ನೋಡಿದಾಗ, ಅಂದರೆ ಆ ತವರು ಮನೆಯನ್ನು ಬಿಟ್ಟು ಗಂಡನ ಮನೆಗೆ ಹೋಗುವ ಸಂದರ್ಭದಲ್ಲಿ ಆ ದಾರಿ, ಇವತ್ತೆಲ್ಲ ಕಾರ್ ಇದೆ, ಬೈಕ್ ಇದೆ, ಬಸ್ ಇದೆ, ಎಲ್ಲ ವ್ಯವಸ್ಥೆ ಇದೆ. ಆದರೆ ಅವತ್ತು ಏನೂ ಇಲ್ಲದ ಕಾಲದಲ್ಲಿ ಆ ಮಮತೆಯ ಜೊತೆಯಲ್ಲಿ ಹೋಗುವ ಹೆಣ್ಣು ಆ ತಿಟ್ಟತ್ತಿ ಒಮ್ಮೆ ತಿರುಗಿ ನೋಡಿದಾಗ ಆಗುವ ಆ ಆನಂದ ಇದೆಯಲ್ಲ, ಅದು ನಾವು 20 ವರ್ಷ ಈ ಕಾರ್ಯದಲ್ಲಿ ಹೋಗಿ ಜನಪದ ಉಳಿಬೇಕು ಅನ್ನುವ ಕಾರಣಕ್ಕಾಗಿ ಆ ಕಾರ್ಯಕ್ರಮಗಳನ್ನು ಮಾಡುವಂಥದ್ದು. ಇಡೀ ಜಿಲ್ಲೆಯಲ್ಲಿ ಜನಪದ ಕಲಾವಿದರು ಎಲ್ಲಿ ಇದ್ದಾರೆ, ಅವರು ಯಾವ ಯಾವ ಕಲೆಗಳ ಪ್ರದರ್ಶನ ಮತ್ತು ಅವುಗಳಲ್ಲಿ ಅವರು ಮಾಡಿದ ಸೇವೆಯನ್ನು ಗುರುತಿಸಿ ರಾಜ್ಯ ಮಟ್ಟದಲ್ಲಿ ಲೋಕೋತ್ಸವ ಅನ್ನುವಂಥ ಪ್ರಶಸ್ತಿಯನ್ನು ಪ್ರತಿ ವರ್ಷ ಕೊಡುವಂಥದ್ದು, ಒಬ್ಬ ಜಿಲ್ಲೆಯ ಕಲಾವಿದರಿಗೆ ಅದನ್ನು ಪ್ರತಿ ವರ್ಷ ದೊರೆಯುವಂತೆ ಮಾಡಿರುವಂಥದ್ದು, ಅವೆಲ್ಲ ನಮ್ಮ ಕಾರ್ಯಕ್ಷೇತ್ರದ ಒಳಗಡೆ ಇರುತ್ತೆ. ಈಗ ಈ ಕಾರ್ಯಕ್ರಮಕ್ಕೆ ಬರುವಾಗ ಸದಾನಂದ ಶರ್ಮಾ ಅವರು ಬನ್ನಿ, ವೇದಿಕೆ ಬನ್ನಿ. ಬರುವ ಮುಂಚೆ ಒಂದು ಸಾಹಿತ್ಯ ಸಾಂಸ್ಕೃತಿಕ ವೇದಿಕೆಯ ಅಡಿಯಲ್ಲಿ ಸದಾನಂದ ಶರ್ಮಾ ಅವರ ಶಿಕ್ಷಣ ಸಂಸ್ಥೆಯ ಒಳಗಡೆ ಒಂದು ಸಭೆಯನ್ನು ನಡೆಸ್ಕೊಂಡು ಬಂದ್ವಿ. ಅದು ಅಲ್ಲಿ ಏನು ಮಾಡ್ತಿದ್ದೀವಿ ಅಂತಂದರೆ, ಮಕ್ಕಳ ಸಾಹಿತ್ಯ ಸಮ್ಮೇಳನ, ಮಕ್ಕಳಿಗಾಗಿಯೇ ಒಂದು. ಯಾಕೆಂದರೆ ನಾವು ವಿಶ್ವವಿದ್ಯಾನಿಲಯದಿಂದ ಹೊರಗೆ ಬಂದ ನಂತರದಲ್ಲಿ ಸಾಹಿತ್ಯದ ಕಡೆ ಅವರು ನೋಡೋದಲ್ಲ, ಶಾಲೆಯ ಹಂತದಲ್ಲಿರುವಾಗಲೇ ಅವರಿಗೆ ಸಾಹಿತ್ಯದ ಅಭಿರುಚಿಯನ್ನು ಮೂಡಿಸಬೇಕು ಅನ್ನುವಂಥದ್ದು. ಅಲ್ಲಿ ನಾವು ಎಷ್ಟರ ಮಟ್ಟಿಗೆ ಅಂದರೆ, ಭಾಳ ಜನ ಹೇಳ್ತಾರೆ ಮಾತನಾಡುವಾಗ, ಏನು ಕನ್ನಡದ ಕೆಲಸ ಅದು ನಿರಂತರ ನಡಿಬೇಕು, ನಿತ್ಯ ನಡಿಬೇಕು ಅಂತ. ನಿತ್ಯ ನಡೆಯೋಕ್ಕೆ ಕಾರ್ಯಕ್ರಮ ರೂಪಿಸ್ಕೊಂಡಾಗ ಅದಕ್ಕೆ ತಲೆ ಕೊಡೋದಿದೆಯಲ್ಲ, ಅದು ಎಷ್ಟು ಕಷ್ಟ ಅನ್ನುವಂಥದ್ದು. ಯಾಕೆಂದರೆ ನಾವು ನವೆಂಬರ್ ಮತ್ತು ಡಿಸೆಂಬರ್ 2 ತಿಂಗಳು ಎಷ್ಟು ಸಾಧ್ಯವೋ ಅಷ್ಟು ಪ್ರತಿನಿತ್ಯ ಒಂದೊಂದು ಶಾಲೆಗೆ ಬೆಳಿಗ್ಗೆ ಹೋದರೆ ಸಂಜೆ 6 ಗಂಟೆಗೆ ವಾಪಸ್ ಬಂದಿರೋದಿದೆ. ಅಲ್ಲಿ ಆ ಮಕ್ಕಳಿಗೆ ಅವರ ಪಠ್ಯದ ಮೂಲಕವೇ ಸಾಹಿತ್ಯದ ಪ್ರವೇಶವನ್ನು ತೋರಿಸುವಂಥದ್ದು, ಪಠ್ಯದ ಮೂಲಕವೇ ಸಾಹಿತ್ಯ. ಈಶ್ವರಪ್ಪನವರು ಆವಾಗ ಶಾಸಕರಾಗಿದ್ದರು, ಅವ್ರ ಮನೆ ಅಂಗಳದಲ್ಲಿ ಮೊದಲ ಕಾರ್ಯಕ್ರಮ ಆರಂಭ ಆಯಿತು. ಅವರ ಆ ಕಾರ್ಯಕ್ರಮದ ಸಂದರ್ಭದಲ್ಲಿ ಅವರ ಕುಟುಂಬದವರು ಹೇಳಿದ ಮಾತು, ವರ್ಷದಲ್ಲಿ ಕನಿಷ್ಠ 2 ಅಥವಾ 3 ಕಾರ್ಯಕ್ರಮ ನಮ್ಮನೆ ಅಂಗಳದಲ್ಲಿ ನಡೀಬೇಕು ಅಂತ ಹೇಳಿ ಅವರು ಬಯಸಿದರು, ಮಾತನಾಡಿದರು. ಆದರೆ
ನಾವು ಮತ್ತೆ ಅವರ ಮನೆಯ ಅಂಗಳಕ್ಕೆ ಹೋಗುವ ಸಂದರ್ಭದಲ್ಲಿ 27ನೆಯ ಕಾರ್ಯಕ್ರಮಕ್ಕೆ ಅವರ ಮನೆ ಅಂಗಳಕ್ಕೆ ಹೋದ್ವಿ. ಅಂದರೆ ನಿರಂತರವಾಗಿ ಆ ಕಾರ್ಯಕ್ರಮ ನಡೆದು ಬಂದಿದೆ. ಆ ನಂತರ 50, 75, 100 ಹೀಗೆ ಆ ಕಾರ್ಯಕ್ರಮಗಳನ್ನು ಮಾಡುವಂಥ ಸಂದರ್ಭದಲ್ಲಿ ಸಾವಿರಾರು ಜನರ ಸಮ್ಮುಖದಲ್ಲಿ ಈ ಕಾರ್ಯಕ್ರಮವನ್ನು ರೂಪಿಸಿಕೊಂಡು ಬಂದಿದ್ದಾರೆ. ಬಹುಶಃ ರಾಜ್ಯದ ಬೇರೆ ಬೇರೆ ಅಧ್ಯಕ್ಷರುಗಳು ನನಗೆ ನಮಗೂ ಒಂದು ಸ್ವಲ್ಪ ಅದರ ಐಡಿಯಾಗಳನ್ನು ಕೊಡಿ ಅಂತ, ಆಯಿತು ತಗೊಳ್ಳಿ ಅಂತೇಳಿ ಎಲ್ಲ ವಿಷಯಗಳನ್ನು ಹೇಳಿದ್ವಿ. ಯಾರೋ ಒಬ್ಬರು ಇಬ್ಬರು ಆರಂಭ ಮಾಡಿದ್ರು. ಆದರೆ 1-2 ತಿಂಗಳಾದಮೇಲೆ ಅವರು ಇಲ್ಲ ಸರ್ ನಮಗೆ ಆಗೋದಿಲ್ಲ, ಸಹಕಾರ ಸಿಗ್ತಾ ಇಲ್ಲ. ಅಂದರೆ ಯಾವುದೇ ಒಂದು ಕಾರ್ಯಕ್ರಮ ಮಾಡಬೇಕು ಅನ್ನೋದಾದರೆ ನಮ್ಮಲ್ಲಿ ಒಂದು ಸಂಕಲ್ಪ ಇರಬೇಕು, ಬದ್ಧತೆ ಇರಬೇಕು. ನಾವಿವತ್ತು ಕನ್ನಡ ಸಾಹಿತ್ಯ ಪರಿಷತ್ತಿನ ಜೊತೆಗೇನೆ ಸಾಹಿತ್ಯ ಸಾಂಸ್ಕೃತಿಕ ವೇದಿಕೆ, ಕರ್ನಾಟಕ ಜಾನಪದ ಪರಿಷತ್ತು ಇವೆಲ್ಲವನ್ನ ಇಡೀ ಜಿಲ್ಲೆಯಲ್ಲಿ ಕಟ್ಕೊಂಡು ಬರ್ತಾ ಇದ್ದಾರೆ. ಬಹುಶಃ ತಾವೆಲ್ಲ ನೋಡಿರ್ಬೋದು. ಕರ್ನಾಟಕ ಜಾನಪದ ಪರಿಷತ್ತಿನ ಅದರ ಅಡಿಯಲ್ಲಿ ಅನೇಕ ಕಾರ್ಯಕ್ರಮಗಳನ್ನು, ಜನಪದಕ್ಕೆ ಸಂಬಂಧಪಟ್ಟಂಥ ಕಾರ್ಯಕ್ರಮಗಳನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ. ಈಗಾಗಲೇ 6 ಜಿಲ್ಲಾ ಸಮ್ಮೇಳನಗಳನ್ನ ಮಾಡಿದ್ದೇವೆ. ಬಹುಶಃ ಒಂದಕ್ಕಿಂತ ಒಂದು ತುಂಬ ಚೆನ್ನಾಗಿ ನಡೆದಿರುವಂಥದ್ದು. ಮತ್ತು ಸಾಗರ ತಾಲೂಕಿನಲ್ಲೇ ಸಾಗರ ತಾಲೂಕಿನ ಹೆಗೋಡು ಕೇಡಲಸರ ಎಸ್ ರೂಪಶ್ರೀ ಪದವಿ ಪೂರ್ವ ಕಾಲೇಜಿನಲ್ಲಿ ಮಾಸದ ಅರಿವು ಕಾರ್ಯಕ್ರಮದ ಅಂಗವಾಗಿ ನೀನಾಸಂ ಸಭಾಭವನದಲ್ಲಿ ಯಕ್ಷಪದ ಗಾಯನ ನಡೆಯಿತು. ಭಾಗವತರಾಗಿ ರಾಘವೇಂದ್ರ ಆಚಾರ್ಯ ಜಿನ್ಸಾಲೆ, ಹಿಲ್ಲೂರು ರಾಮಕೃಷ್ಣ ಹೆಗಡೆ, ಕಾವ್ಯಶ್ರೀ ಅಜ್ಜೇರು ಗಾಯನ ಗಮನ ಸೆಳೆದರೆ, ಮದ್ದಳೆಯಲ್ಲಿ ಶಶಾಂಕ್ ಆಚಾರ್ಯ, ಚಂದ್ರಶೇಖರ್ ಆಚಾರ್ಯ, ಚಂಡೆಯಲ್ಲಿ ಪ್ರಜ್ವಲ್ ಮುಂಡಾಡಿ ಸಹಕಾರ ನೀಡಿ ಪ್ರೇಕ್ಷಕರನ್ನು ರಂಜಿಸಿದರು. ವಿದ್ಯಾಭಿವೃದ್ಧಿ ಸಂಘದ ವತಿಯಿಂದ ಕಲಾವಿದರನ್ನು ಅಧ್ಯಕ್ಷ ಕೇಶವ್ ಸಂಪೇಕೈ ಅಭಿನಂದಿಸಿದರು. ಪ್ರಾಚಾರ್ಯ ತಿಮ್ಮಪ್ಪ ಎಂಎಂ ವಿಷ್ಣುಮೂರ್ತಿ, ಯೋಗೀಶ್ ನಾಯ್ಕ್, ವಿಜಯ್ PN ಕುಮಾರ್ ಇನ್ನಿತರರು ಹಾಜರಿದ್ದರು.
ಇದು ಭಾನುವಾರದ ಸಮಗ್ರ ಸುದ್ದಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ GNS ನ್ಯೂಸ್. ನಮಸ್ಕಾರ.